Good morning, students. I think everyone is fine with health. All right. So, as your FA exams have been over, I think everyone is relaxing. But don't relax, okay? So, take care of your health. And now we'll come back to the chapter number 6, that is festivals we celebrate. Chapter number 6, festivals we celebrate. All right. In this, we had seen there are three types of festivals. One is national festival, second religious festival, and third harvest festival. In a national festival, we have seen Republic Day, Independence Day, and also the last one, that is Gandhi Jayanti. These were in the national festival. So now, what we will do, we will go to religious festivals. So first of all, we have seen that religious festivals means dharmika habbagalu. So festivals which are dependent on the religions across India. ಸೊ ಒಂದು ಧರ್ಮದ ಆಧಾರದ ಮೇಲೆ ಏನು ನಾವು ಒಂದಿಷ್ಟು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅವಕ್ಕೆ ನಾವು ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಿಲಿಜಿಯಸ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಬೈ ಪೀಪಲ್ ಆಫ್ ಡಿಫರೆಂಟ್ ರಿಲಿಜಿಯನ್ಸ್. ಸೊ ಈ ರಿಲಿಜಿಯಸ್ ಫೆಸ್ಟಿವಲ್ಸ್ ಏನ್ ಮಾಡ್ತದ, ಈ ರಿಲಿಜಿಯಸ್ ಫೆಸ್ಟಿವಲ್ಸ್ ಆಚರಣೆ ಮಾಡೋದು ಯಾರು ಮಾಡ್ತಾರ ಅಂದ್ರೆ ಬೇರೆ ಬೇರೆ ಧರ್ಮದ ಜನರು ಏನ್ ಮಾಡ್ತಾರ, ಈ ರಿಲಿಜಿಯಸ್ ಫೆಸ್ಟಿವಲ್ಸ್ ನ ಆಚರಣೆ ಮಾಡ್ತಾರೆ. ಡ್ಯೂರಿಂಗ್ ದೀಸ್ ಫೆಸ್ಟಿವಲ್ಸ್ ಪೀಪಲ್ ಗ್ರೀಟ್ ಒನ್ ಅನದರ್ ಅಂಡ್ ಎಕ್ಸ್ಚೇಂಜ್ ಗಿಫ್ಟ್ಸ್ ಅಂಡ್ ಸ್ವೀಟ್ಸ್. ಸೊ ಈ ಒಂದು ಧಾರ್ಮಿಕ ಹಬ್ಬಗಳಿದ್ದಾಗ ಏನಾಗ್ತದ, ಅಲ್ಲಿರ್ತಕ್ಕಂಥ ಜನರು ಪರಸ್ಪರ ಏನ್ ಮಾಡ್ತಾರ, ಸಿಹಿಯನ್ನ ಹಂಚಿ ಶುಭಾಶಯಗಳನ್ನ ಕೋರಿ ಈ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಇಟ್ ಮೀನ್ಸ್ ಡ್ಯೂರಿಂಗ್ ದೀಸ್ ಫೆಸ್ಟಿವಲ್ಸ್ ಪೀಪಲ್ ಗ್ರೀಟ್ ಒನ್ ಅನದರ್. ಪೀಪಲ್ ಗ್ರೀಟ್ ಒನ್ ಅನದರ್ ಅಂದ್ರೆ ಪರಸ್ಪರ ಅವ್ರು ಏನ್ ಮಾಡ್ತಾರೆ, ಶುಭಾಶಯಗಳನ್ನ ಕೋರ್ತಾರೆ. ಅದ್ರ ಜೊತೆಗೆ ಎಕ್ಸ್ಚೇಂಜ್ ಗಿಫ್ಟ್ಸ್ ಅಂಡ್ ಸ್ವೀಟ್ಸ್. ಸೊ ಏನ್ ಮಾಡ್ತಾರ, ಈ ಒಂದು ಕಾಣಿಕೆ ಇರಬಹುದು ಅಥವಾ ಸ್ವೀಟ್ಸ್ ಇರಬಹುದು, ಸಿಹಿ ತಿನಿಸು, ಇವನ್ನೆಲ್ಲ ಏನ್ ಮಾಡ್ತಾರ, ಅವರು ಒಬ್ಬರಿಗೊಬ್ಬರು ಎಕ್ಸ್ಚೇಂಜ್ ಮಾಡ್ಕೋತಾರ. ಸ್ಪೆಷಲ್ ಡಿಶಸ್ ಆರ್ ಕುಕ್ಡ್ ಇನ್ ಎವ್ರಿ ಹೋಮ್. ಸೊ ಏನಾಗ್ತದ, ಈ ಹಬ್ಬದಂದು ಪ್ರತಿಯೊಂದು ಮನೆಯಲ್ಲಿ ಏನಾಗ್ತದ, ಒಂದು ವಿಶೇಷವಾದ ಆಹಾರವನ್ನು ತಯಾರು ಮಾಡಿರ್ತಾರೆ. ಹೌಸಸ್ ಆರ್ ಕ್ಲೀನ್ಡ್ ಅಂಡ್ ಡೆಕೋರೇಟೆಡ್. ಸೊ ಏನ್ ಮಾಡ್ತದ, ಯಾವುದೇ ಒಂದು ಹಬ್ಬ ಬಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಈಗ ದಸರಾ ಬರುತ್ತೆ ಅಥವಾ ಮುಂದೆ ದೀಪಾವಳಿ ಬರುತ್ತೆ, ನಾವೇನ್ ಮಾಡ್ತೀವಿ, ನಮ್ಮ ಮನೆಯನ್ನ ಸ್ವಚ್ಛ ಮಾಡ್ತೀವಿ. ಕೆಲವೊಂದಿಷ್ಟು ಮಂದಿ ದಸರಾಗೆ ಸ್ವಚ್ಛ ಮಾಡ್ತಾರ, ಕೆಲವೊಂದಿಷ್ಟು ಮಂದಿ ದೀಪಾವಳಿ ಸ್ವಚ್ಛ ಮಾಡ್ತಾರೆ, ರೈಟ್. ಸೊ ಇಡೀ ಮನೇನ ಏನ್ ಮಾಡ್ತಾರ, ಸ್ವಚ್ಛ ಮಾಡಿ ಅದನ್ನ ಡೆಕೋರೇಷನ್ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಈಗ ನಾವೆಲ್ಲ ನೋಡ್ತೀವಿ ದೀಪಾವಳಿಗೆ ಬರೀ ಲೈಟ್ಸ್ ಗಳಿಂದ ಅಲಂಕಾರವನ್ನು ಮಾಡಿರ್ತೀವಿ. ಸೊ ಹಿಂಗಾಗಿ ಏನಾಗ್ತದ, ಈ ಒಂದು ಧಾರ್ಮಿಕ ಹಬ್ಬಗಳು ಇದ್ದಾಗ ಪರಸ್ಪರ ಜನರು ಏನ್ ಮಾಡ್ತಾರ, ಶುಭಾಶಯಗಳನ್ನ ಕೋರಿ ಸಿಹಿ ತಿನಿಸು ಹಾಗೂ ಗಿಫ್ಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಾರ. ಆಮೇಲೆ ಸ್ಪೆಷಲ್ ಆಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಒಂದು ಆಹಾರವನ್ನ ಮನೆಯಲ್ಲಿ ತಯಾರು ಮಾಡ್ತಾರ ಹಾಗೂ ಮನೆಯನ್ನ ಸ್ವಚ್ಛವಾಗಿ ಹಾಗೂ ಅದನ್ನ ಅಲಂಕಾರವನ್ನು ಮಾಡಿರ್ತಾರೆ. ಸೊ ಇದು ರಿಲಿಜಿಯಸ್ ಫೆಸ್ಟಿವಲ್ಸ್ ಬಗ್ಗೆ ಕೆಲವೊಂದಿಷ್ಟು. ಸೊ ಈಗ ಫಸ್ಟ್ನೇದು ಇದ್ರೊಳಗೆ ಯಾವ್ದು ನೋಡೋಣ ಅಂದ್ರೆ ದಿವಾಲಿ. ಸೊ ನಾವೆಲ್ಲರೂ ಗೊತ್ತಿರೋ ಹಾಗೆ ಈ ದೀಪಾವಳಿ ಅಥವಾ ದಿವಾಳಿ ಅಂತ ಏನ್ ಕರಿತೀವಿ, ಇಲ್ಲಿ ಎಷ್ಟು ಒಂದು ಇಂಟ್ರೆಸ್ಟ್ ಇರ್ತದಂದ್ರ, ಚಿಕ್ಕ ಮಕ್ಕಳಿಗೆ ಪಟಾಕಿಯನ್ನ ಸಿಡಿಸುವುದರಲ್ಲಿ ಅವರು ಆನಂದವನ್ನು ಕಾಣ್ತಾರೆ. ಸೊ ನಾವು ದೀಪಾವಳಿಗೆ ಅಥವಾ ಒಂದು ದಿವಾಳಿಗೆ ನಾವು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಕರಿತೀವಿ. ಫೆಸ್ಟಿವಲ್ ಆಫ್ ಲೈಟ್ಸ್. ಓಕೆ, ದಿವಾಲಿ ಈಸ್ ದ ಫೆಸ್ಟಿವಲ್ ಆಫ್ ಲೈಟ್ಸ್. ದಿವಾಲಿ ಅಂದ್ರೇನು, ಇಟ್ ಈಸ್ ಫೆಸ್ಟಿವಲ್ ಆಫ್ ಲೈಟ್ಸ್. ಬರೀ ದೀಪಗಳಿಂದ ಏನಾಗಿರ್ತದ, ಅಲಂಕಾರ ಆಗಿರ್ತದೆ. ಅದಕ್ಕೆ ನಾವು ದೀಪಗಳ ಹಬ್ಬ ದೀಪಾವಳಿ ಅಂತ ಕರಿತೀವಿ. ಸೊ ವಿ ಡೆಕೋರೇಟ್ ಅವರ್ ಹೋಮ್ಸ್ ವಿತ್ ಕ್ಯಾಂಡಲ್ಸ್,
earthen lamps and lights. ಈ ಒಂದು ದೀಪಾವಳಿ ಬಂದಾಗ ನಾವೇನ್ ಮಾಡ್ತೀವಿ, ನಮ್ಮ ಮನೆಯನ್ನ ಡೆಕೋರೇಟ್ ಮಾಡ್ತೀವಿ. We are going to decorate our homes. With candles. ಆಮೇಲೆ earthen lamps and lights. ಈ ಒಂದು ದೀಪಾವಳಿ ಬಂದಾಗ ನಾವೆಲ್ಲ ಏನ್ ಮಾಡ್ತೀವಿ ಮನೆಯಲ್ಲಿ, ಈ ಮಣ್ಣಿನ ಹಣತೆಗಳು ಏನಿರ್ತಾವಲ್ಲ, ದೀಪಗಳು, ಸೊ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಆ ಒಂದು ಹಣತೆಗಳನ್ನು ತೆಗೆದುಕೊಂಡು ಅದನ್ನ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ, ಡೆಕೋರೇಟ್ ಮಾಡ್ತೀವಿ. ಆಮೇಲೆ ಆಕಾಶ ಪುಟ್ಟಿ ಅದೆಲ್ಲ ಆಗಿರ್ತೀವಿ, ಗೊತ್ತದ ಇಲ್ಲ? ಸೊ ಇದೆಲ್ಲ ಯಾವಾಗ ಮಾಡ್ತೀವಿ ನಾವು, ದೀಪಾವಳಿ ಮಾಡ್ತೀವಿ. ವಿ ಎಕ್ಸ್ಚೇಂಜ್ ಗಿಫ್ಟ್ಸ್ ಅಂಡ್ ಸ್ವೀಟ್ಸ್ ವಿತ್ ಅವರ್ ರಿಲೇಟಿವ್ಸ್, ನೇಬರ್ಸ್ ಅಂಡ್ ಫ್ರೆಂಡ್ಸ್. ಸೊ ಈ ಹಬ್ಬ ದಿನದಂದು ಏನ್ ಮಾಡ್ತೀವಿ ನಾವು, ಹಬ್ಬಗಳ ದಿನದಂದು ನಾವು ಮಾಡಿರ್ತಕ್ಕಂಥ ಸಿಹಿ ತಿನಿಸನ್ನ, ಸ್ವೀಟ್ಸ್ ಅನ್ನ ನಮ್ಮ ಹೊರೆಯವರ ಜೊತೆ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ, ಗೆಳೆಯರ ಜೊತೆ ಏನ್ ಮಾಡ್ತೀವಿ ನಾವು, ಹಂಚ್ಕೋತೀವಿ, ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ರೈಟ್? ಸೊ ದಟ್ ಈಸ್ ಅಬೌಟ್ ದಿವಾಲಿ. Then next there is a festival called Eid. Eid is one of the greatest festival across the world. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈದ್ ಇದ್ದಾಗ ಸುಮಾರು 30 ದಿನಗಳ ಕಾಲ ಅವ್ರು ಏನ್ ಮಾಡ್ತಾರ, ಉಪವಾಸವನ್ನ ಪಾಲಿಸಿ ಆಮೇಲೆ ಅವರು ಹಬ್ಬವನ್ನ ಆಚರಣೆ ಮಾಡ್ತಾರೆ. So Eid is celebrated after 30 days of fasting. So ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, after 30 days of fasting. ಫಾಸ್ಟಿಂಗ್ ಅಂದ್ರೆ ಉಪವಾಸ. ಸೊ 30 ದಿನಗಳ ಗಟ್ಟಲೆ ಅವ್ರು ಏನ್ ಮಾಡ್ತಾರೆ, ಉಪವಾಸವನ್ನ ಕೈಗೊಂಡು ಆಮೇಲೆ ಏನ್ ಮಾಡ್ತಾರೆ, ಹಬ್ಬವನ್ನ ಆಚರಿಸ್ತಾರೆ. ಹೇಗೆ ಆಚರಿಸ್ತಾರ? We wear new clothes. ಸೊ ಈ ದಿನ ಏನ್ ಮಾಡ್ತಾರೆ ಅವರು, wear new clothes. ಸೊ ಹೊಸದಾಗಿ ಬಟ್ಟೆಗಳನ್ನು ಖರೀದಿಸಿರ್ತೀವಲ್ಲ, ಆ ಹೊಸ ಬಟ್ಟೆಗಳನ್ನು ಹಾಕೊಳ್ಳುವುದು. ಮತ್ತೆ some of us also go to the mosque to pray. ಸೊ ಈದಂದು ಏನಾಗ್ತದೆ ಅಂದ್ರೆ, ಫಸ್ಟಿಗೆ ಆ ಹಬ್ಬವನ್ನ ಆಚರಣೆ ಮಾಡೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಸುಮಾರು 30 ದಿನಗಳ ಕಾಲ ಏನ್ ಮಾಡ್ತಾರೆ ಅವರು, ಉಪವಾಸವನ್ನು ಕೈಗೊಳ್ತಾರೆ. 30 ದಿನ ಆದ ಕೂಡಲೇ ಏನಾಗ್ತದ, ಆ ಒಂದು ಚಂದ್ರ ದರ್ಶನ ಆದ ನೆಕ್ಸ್ಟ್ ಡೇ ಹಬ್ಬವನ್ನ ಆಚರಣೆ ಮಾಡ್ತಾರೆ ನಮ್ಮ ಮುಸ್ಲಿಂ ಬಾಂಧವರು. ರೈಟ್? ಬಿಕಾಸ್ ಇಟ್ ಇಸ್ ಅ ರಿಲಿಜಿಯಸ್ ಫೆಸ್ಟಿವಲ್. ಅವತ್ತೇನ್ ಮಾಡ್ತಾರೆ ಅವರು, ಹೊಸದಾಗಿ ಖರೀದಿಸಿರುವಂತ ಒಂದು ಬಟ್ಟೆಗಳನ್ನ ಹಾಕೊಳ್ತಾರ. ಆಮೇಲೆ ಮಾಸ್ಕ್ಗೆ ಹೋಗ್ತಾರ. ಮಾಸ್ಕ್ ಅಂದ್ರೆ ಏನು, ಅಲ್ಲಿ ಅವರು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾರ. We cook tasty sevai and exchange gifts. ಸೊ ಅವತ್ತು ಅವ್ರು ಏನ್ ಮಾಡ್ತಾರ, ಬಹಳಷ್ಟು ಡಿಶಸ್ ಅನ್ನ ಪ್ರಿಪೇರ್ ಮಾಡಿರ್ತಾರ. ಅದು ಸ್ವೀಟ್ ಇರ್ಬಹುದು ಅಥವಾ ಇನ್ಯಾವುದೇ ಇರಬಹುದು. ಆ ಎಲ್ಲಾ ಒಂದು ಸ್ವೀಟ್ಸ್ ಅನ್ನ ಅಥವಾ ಒಂದು ಡಿಶಸ್ ಅನ್ನ ಏನ್ ಮಾಡ್ತಾರ ಅವರು, ತಮ್ಮ ತಮ್ಮ ಗೆಳೆಯರಿಗೆ, ಸ್ನೇಹಿತರಿಗೆ ಹಾಗೂ ಮನೆಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ನೆರೆಹೊರೆಯವರಿಗೆ ಅವ್ರು ಏನ್ ಮಾಡ್ತಾರ, ಆ ಸ್ವೀಟ್ಸ್ ಅನ್ನ ಕೊಟ್ಟು ಶುಭಾಶಯಗಳನ್ನು ಹೇಳ್ತಾರ. ಇದು ಈದ್ ಹಬ್ಬದ ಆಚರಣೆ. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ವಿಲ್ ಕಮ್ ಅಕ್ರಾಸ್ ಗುರುಪೂರಬ್. ಈ ಗುರುಪೂರಬ್ ಅನ್ನೋ ಒಂದು ಹಬ್ಬ ನಮ್ಮ ಭಾರತದ ಸಿಖ್ ಧರ್ಮೀಯರು ಮಾಡ್ತಾರೆ. ರೈಟ್? Gurupurab is celebrated on the birthday of Guru Nanak. Actually, Guru Nanak Jayanti ಅಂತ ಮಾಡ್ತಾರೆ. ಗುರು ನಾನಕ್ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಯಾವತ್ತು ಈ ಗುರು ನಾನಕ್ ಅವರ ಒಂದು ಜಯಂತಿ ಇರ್ತದ, ಅವತ್ತು ಅವರು ಈ ಗುರುಪೂರಬ್ ಅಂತ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅವತ್ತೇನ್ ಮಾಡ್ತಾರೆ ಅವರು, ಪೀಪಲ್ ಪ್ರೇ ಅಟ್ ಗುರುದ್ವಾರಾಸ್ ಅಂಡ್ ಈಟ್ ಟುಗೆದರ್. ಈಗ ನಾವೆಲ್ಲ ಹಿಂದೂಗಳು ಏನ್ ಮಾಡ್ತೀವಿ, ಗುಡಿಗಳಿಗೆ ಹೋಗ್ತೀವಿ. ಎದಕ್ಕೆ ಹೋಗ್ತೀವಿ? ಪ್ರೇ ಮಾಡ್ಲಿಕ್ಕೆ, ಪ್ರೇಯರ್, ಪ್ರಾರ್ಥನೆ ಸಲ್ಲಿಸಲಿಕ್ಕೆ ನಾವು ಗುಡಿಗಳಿಗೆ ಹೋಗ್ತೀವಿ. ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಏನ್ ಮಾಡ್ತಾರ, ಅವರು ಮಾಸ್ಕ್ಗಳಿಗೆ ತೆರಳಿ
ಅಲ್ಲಿ ಅವರು ತಮ್ಮ ಪ್ರೇಯರನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗೆ ಇದು ಏನು ನಮ್ಮ ಸಿಖ್ ಸಮುದಾಯ ಇದೆಯಲ್ಲ ಭಾರತದಲ್ಲಿ, ಇವ್ರು ಏನ್ ಮಾಡ್ತಾರ, ಗುರುನಾನಕ್ ಹುಟ್ಟಿದ ದಿನ ಈ ಗುರುಪುರಬ್ ಅಂತ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರ. ನಾವು ಹೇಗೆ ಗುಡಿಗೆ ಹೋಗ್ತೀವಿ, ಮಾಸ್ಕಿಗೆ ಹೋಗ್ತೀವಲ್ಲ, ಅದೇ ತರ ಇವ್ರು ಏನ್ ಮಾಡ್ತಾರ, ಗುರುದ್ವಾರಕ್ಕೆ ಹೋಗ್ತಾರ. ಗುರುದ್ವಾರಗಳಿಗೆ ಭೇಟಿ ನೀಡಿ ಪ್ರೇಯರನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಮತ್ತೇನ್ ಮಾಡ್ತಾರೆ ಅವರು, ಅಲ್ಲೇ ಎಲ್ಲರೂ ಕೂಡಿ ಭೋಜನವನ್ನ ಮಾಡ್ತಾರೆ. ಇದು ಗುರುಪುರಬ್ ಹಬ್ಬದ ಒಂದು ವಿಶೇಷ. ಸೊ ಆಕ್ಚುಲಿ ಗುರುಪುರಬ್ ಅನ್ನೋದು ಸಿಖ್ ಸಮುದಾಯದವರು ಮಾಡ್ತಕ್ಕಂಥ ಒಂದು ಹಬ್ಬ. ಅವತ್ತೇನ್ ಮಾಡ್ತಾರೆ ಅವರು, ಗುರುದ್ವಾರಗಳಿಗೆ ತೆರಳಿ ಅಲ್ಲಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಹಾಗೂ ಎಲ್ಲರ ಜೊತೆಗೂಡಿ ಭೋಜನವನ್ನ ಮಾಡ್ತಾರೆ. Then next we have Christmas. ಕ್ರಿಸ್ಮಸ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಡಿಸೆಂಬರ್ 25. ಸೊ ಡಿಸೆಂಬರ್ 25ನೇ ತಾರೀಕು ಪ್ರತಿ ವರ್ಷ ಈ ಒಂದು ಕ್ರಿಶ್ಚಿಯನ್ ಸಮುದಾಯದವರು ಅವ್ರೇನ್ ಮಾಡ್ತಾರ, ಈ ಕ್ರಿಸ್ಮಸ್ ಅನ್ನೋ ಹಬ್ಬವನ್ನ ಆಚರಣೆ ಮಾಡ್ತಾರೆ. Christmas is celebrated on the birthday of Jesus Christ. So actually Jesus Christ ಯಾವತ್ತು ಹುಟ್ಟಿದ್ದು, he was born on December 25. So ಏನ್ ಮಾಡ್ತದ, every year on 25th of December this Christmas is celebrated across the globe or across the world. ಈ ವಿಶ್ವದಾದ್ಯಂತ ಏನಾಗ್ತದ, ಈ ಜಗತ್ತಿನಾದ್ಯಂತ 25ನೇ ಡಿಸೆಂಬರ್ ತಾರೀಕಿಗೆ ಈ ಒಂದು ಕ್ರಿಸ್ಮಸ್ ಅಂತ ಹಬ್ಬವನ್ನ ನಮ್ಮ ಕ್ರಿಶ್ಚಿಯನ್ ಸಮುದಾಯದವರು ಮಾಡ್ತಾರೆ. ವಿ ಗೋ ಟು ದ ಚರ್ಚ್ ಟು ಪ್ರೇ. ಓಕೆ, ಇಲ್ಲೇನಾಗಿತ್ತು, ದಿವಾಳಿ ಒಳಗ ಹಿಂದೂಗಳು ಗುಡಿಗೆ ಹೋದ್ರು ಪ್ರಾರ್ಥನೆ ಮಾಡ್ಲಿಕ್ಕೆ. ಇಲ್ಲಿ ಈದ್ ನಮ್ಮ ಮುಸ್ಲಿಂ ಸಮುದಾಯದವರು ಏನ್ ಮಾಡಿದ್ರು, ಅವರು ಮಾಸ್ಕ್ಗಳಿಗೆ ತೆರಳಿ ತಮ್ಮ ಪ್ರಾರ್ಥನೆಯನ್ನ ಮಾಡಿದ್ರು. ಆಮೇಲೆ ಇಲ್ಲಿ ಗುರುಪುರಬೊಳಗ ನಮ್ಮ ಸಿಖ್ ಸಮುದಾಯದವರು ಏನ್ ಮಾಡಿದ್ರು, ಗುರುದ್ವಾರಗಳಿಗೆ ತೆರಳಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಹಾಗೆ ಈ ಒಂದು ಕ್ರಿಸ್ಮಸ್ ಇದೆಯಲ್ಲ, ಏನ್ ಕ್ರಿಶ್ಚಿಯನ್ ಸಮುದಾಯದವರು ಇವ್ರು ಎಲ್ಲಿಗೆ ಹೋಗ್ತಾರ ಅಂದ್ರ, ಪ್ರೇಯರ್ ಮಾಡ್ಲಿಕ್ಕೆ ಚರ್ಚ್ಗಳಿಗೆ ಹೋಗ್ತಾರ. ಚರ್ಚ್. ಸೊ ಚರ್ಚ್ಗಳಿಗೆ ತೆರಳಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸೊ ಈ ಕ್ರಿಸ್ಮಸ್ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ, ಅದು ಈ ಜೀಸಸ್ ಕ್ರೈಸ್ಟ್ ಅಂತ ಏನು ಹುಟ್ಟಿದ ದಿನ ಇದೆಯಲ್ಲ, ಆನ್ ದಿ ಬರ್ತ್ಡೇ ಆಫ್ ಜೀಸಸ್ ಕ್ರೈಸ್ಟ್ ದಿಸ್ ಕ್ರಿಸ್ಮಸ್ ಇಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದಿ ವರ್ಲ್ಡ್. ಆಮೇಲೆ ಏನ್ ಮಾಡ್ತಾರ, ವಿ ಗೋ ಟು ಚರ್ಚ್ ಟು ಪೇ. ರೈಟ್, ಅವ್ರೇನ್ ಮಾಡ್ತಾರೆ, ಚರ್ಚ್ಗಳಿಗೆ ಹೋಗಿ ತಮ್ಮ ಪ್ರಾರ್ಥನೆಯನ್ನ ಮಾಡ್ತಾರೆ. ವಿ ಗೋ ಚರ್ಚ್ ಟು ಪ್ರೇ. ವಿ ಡೆಕೋರೇಟ್ ಕ್ರಿಸ್ಮಸ್ ಟ್ರೀಸ್, ಬೇಕ್ ಕೇಕ್ಸ್ ಅಂಡ್ ಎಕ್ಸ್ಚೇಂಜ್ ಗಿಫ್ಟ್ಸ್. ಈಗ ನಾವು ಡಿಸೆಂಬರ್ 25 ಅಂದ್ರ ಸಾಂತಾ ಕ್ಲಾಸ್ ಅಂತ ಒಬ್ಬ ವೇಷಧಾರಿಯನ್ನ ನೋಡ್ತೀವಿ. ಅವ್ರು ಏನ್ ಮಾಡ್ತಾರ, ಮಕ್ಕಳಿಗೆ ಗಿಫ್ಟ್ಗಳನ್ನ ತಂದು ಕೊಡ್ತಾ ಇರ್ತಾರೆ, ಕಾಣಿಕೆಯನ್ನು ತಂದು ಕೊಡ್ತಾರ. ಸಾಂತಾ ಕ್ಲಾಸ್ ವೇಷವನ್ನ ಧರಿಸಿ, ಅದನ್ನ ನೋಡಿರ್ಬೋದು ನೀವೆಲ್ಲರೂ ಟಿವಿಯಲ್ಲಿ. ರೆಡ್ ಕಲರ್ ಡ್ರೆಸ್ ಹಾಕೊಂಡು, ಮೇಲೆ ಒಂದು ಉದ್ದ ಟೋಪಿ ಹಾಕೊಂಡು ಅವ್ರೇನ್ ಮಾಡ್ತಾರ, ಗಿಫ್ಟ್ಸ್ ಅನ್ನ ತಗೊಂಡ್ ಬಂದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಅವರು ಕೊಡ್ತಾರ. ಮತ್ತೇನ್ ಮಾಡ್ತಾರ ಅಂದ್ರ, ಅವತ್ತ ಕ್ರಿಸ್ಮಸ್ ಟ್ರೀ ತಯಾರು ಮಾಡಿರ್ತಾರ, ಆಮೇಲೆ ಕೇಕ್ಸ್ ಅನ್ನು ತಯಾರು ಮಾಡಿರ್ತಾರ. ರೈಟ್, and they also exchange gifts. ಸೊ ಇದು ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ. ಇನ್ ಯಾವ್ದಂದ್ರ ದಸರಾ. ಸೊ ನಮಗೆ ಇನ್ನೂ ಒಂದು ವಾರದಲ್ಲಿ ದಸರಾ ಬರುತ್ತೆ. ರೈಟ್, ಇನ್ನೂ ಒಂದು 3-4 ದಿನದಲ್ಲಿ ದಸರಾ ಹಬ್ಬ ಬರುತ್ತೆ. So this Dasara is a festival that marks the victory of good over bad. So Dasara ಅಂದ್ರೆ ಏನು? Victory of good over bad. So ಏನು ಒಂದು ಬ್ಯಾಡ್ ಎವಿಲ್ಸ್ ಅದಾವ, ಅದರ ಮೇಲೆ ಈ ಗುಡ್ ಅನ್ನೋದು ಏನ್ ಮಾಡ್ತದ, ಜಯವನ್ನು ಸಾಧಿಸ್ತದ, ವಿಜಯ ಸಾಧಿಸುವುದು. So it is celebrated in the month of October. It is also celebrated as Durga Puja in West Bengal. Durga Puja anta
ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಅತಿ ವಿಜೃಂಭಣೆಯಿಂದ ಏನಾಗ್ತದೆ ಆಚರಣೆ ಆಗ್ತದೆ. ಅದರ ಜೊತೆಗೆ ನಾವು ಈ ಸದ್ಯ ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂತ ಕರಿತೀವಿ ನಾವು. ಏನಾಗ್ತದಲ್ಲಿ ನಮ್ಮ ಒಡೆಯರ ರಾಜವಂಶಸ್ಥರು ಈ ದಸರಾ ಅನ್ನೋ ಒಂದು ಹಬ್ಬದ ಆಚರಣೆಯನ್ನ ಸುಮಾರು 400 ವರ್ಷಗಳ ಹಿಂದಿನಿಂದ ಅವರು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ದಸರಾ, ಮೈಸೂರು ದಸರಾ ಅಂದ್ರೆ ಅದು ವಿಶ್ವವಿಖ್ಯಾತಿಯಾಗಿದೆ. ಇಡೀ ವಿಶ್ವವೇ ಮೈಸೂರು ದಸರಾ ಅನ್ನೋ ಕಡೆ ತಿರುಗಿ ನೋಡುವಂತಾಗಿದೆ. ಅರ್ಥ ಆಯ್ತಾ? ಸೊ ವಿಕ್ಟರಿ ಆಫ್ ಗುಡ್ ಓವರ್ ಬ್ಯಾಡ್ ಅಂದ್ರೆ ಇವು ಏನು ದುಷ್ಟ ಶಕ್ತಿಗಳದಾವಲ್ಲ ಅದನ್ನೆಲ್ಲ ಸಂಹಾರ ಮಾಡುವುದು, ಅದಕ್ಕೆ ನಾವು ದಸರಾ ಅಂತ ಆಚರಣೆ ಮಾಡ್ತೀವಿ. ಸೊ ಇದನ್ನ ನಾವು ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನ ಫೇಮಸ್ ಆಗಿ ದುರ್ಗಾ ಪೂಜಾ ಅಂತ ಕರೀತಾರೆ. ಅವತ್ತೇನ್ ಮಾಡ್ತೀವಿ ನಾವು, ಬನ್ನಿ ತಗೊಂಡು ನಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೆ ಏನ್ ಮಾಡ್ತೀವಿ, ಅದನ್ನ ಕೊಟ್ಟು ಆಚರಣೆಯನ್ನ ಮಾಡ್ತೀವಿ. Then next, it is Holi. I think everyone loves this festival. Actually, ಹೋಲಿ ದಿನ ಏನಾಗ್ತದ, ನಾವೇನ್ ಮಾಡ್ತೀವಿ, ಎಲ್ಲರೂ ಪರಸ್ಪರರಿಗೆ ಬಣ್ಣವನ್ನು ಎರಚಿದ ಸಂಭ್ರಮವನ್ನ ಮಾಡ್ತೀವಿ. ಹೋಲಿ ಇಸ್ ದ ಫೆಸ್ಟಿವಲ್ ಆಫ್ ಕಲರ್ಸ್. ಹೋಲಿ ಅನ್ನೋದೇನು, ಇಟ್ ಈಸ್ ಅ ಫೆಸ್ಟಿವಲ್ ಆಫ್ ಕಲರ್ಸ್. ಸೊ ಬಣ್ಣಗಳ ಹಬ್ಬ ಅಂತ ಕರಿತೀವಿ ನಾವು. ಯಾಕಂದ್ರೆ ಅವತ್ತ ಒಬ್ಬರಿಗೊಬ್ಬರು ಏನ್ ಮಾಡ್ತೀವಿ, ಬಣ್ಣವನ್ನು ಎರಚಿ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಪೀಪಲ್ ಪ್ಲೇ ವಿತ್ ಡಿಫರೆಂಟ್ ಕಲರ್ಸ್ ಅಂಡ್ ಆಫರ್ ಸ್ವೀಟ್ಸ್. ಸೊ ಹೋಳಿ ಹಬ್ಬ ಹೇಗೆ ಅಂದ್ರೆ, ಒಬ್ರಿಗೊಬ್ರು ಏನ್ ಮಾಡ್ತೀವಿ, ಕಲರ್ ಅನ್ನ, ಬಣ್ಣಗಳನ್ನ ಎರಚ್ತೀವಿ, ಹಚ್ತೀವಿ. ಅದರ ಜೊತೆಗೆ ಸ್ವೀಟ್ಸ್ ಅನ್ನ ಏನ್ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ. ದಿಸ್ ಇಸ್ ಕ್ಲಿಯರ್. ಸೊ ದಿಸ್ ಈಸ್ ಅಬೌಟ್ ರಿಲಿಜಿಯಸ್ ಫೆಸ್ಟಿವಲ್ಸ್. ಅರ್ಥ ಆಯ್ತಾ? ಸೊ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ, ವಿ ಹ್ಯಾಡ್ ಸೀನ್ national festivals. In national festivals we have Republic Day, Independence Day, and then Gandhi Jayanti. Republic Day, January 26 every year it is celebrated. President is going to hoist the flag at Rashtrapat. Then second it is Independence Day, ಸ್ವಾತಂತ್ರ್ಯೋತ್ಸವ ಅಂತ ಕರೀತೀವಿ. ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ. Alright, so now we have seen religious festivals, right? I think it's enough for today, right? So what you have to do, you have to keep reading whatever is taught today and about even the previous class. So keep reading, take care of your health, stay home, stay safe. Wish you all a happy Dasara. Enjoy the festival. Thank you.